ಧನ್ಯವಾದಗಳನ್ನು ತಿಳಿಸುತ್ತಾ ಬೋಧಕ ಸಿಬ್ಬಂದಿಗಳಿಗೆ ವಂದಿಸುತ್ತಾ ಏನು ಇವತ್ತಿನ ದಿವಸ ಅಂದರೆ ಆಗಸ್ಟ್ 1ನೇ ತಾರೀಕಿಂದ ಒಂದು ವಾರದ ತನಕ ವಿಶ್ವ ಸ್ತನ್ಯಪಾನ ಸಪ್ತಾಹ ಅನ್ನೋದನ್ನು ನಾವು ಆಚರಿಸ್ತಾ ಇದ್ದೀವಿ. ಸೊ ಸ್ತನ್ಯಪಾನ, ಒಂದು ಮಗು ಜನನ ಆದಮೇಲೆ ಅದನ್ನು ಪೋಷಿಸುವಂಥ ತಾಯಿ, ಸೊ ಆಕೆಯ ಏನು ಮದರ್ಸ್ ಮಿಲ್ಕ್ ಅಥವಾ ತಾಯಿ ಹಾಲು ಅಂತ ಹೇಳ್ತೀವಿ, ಅದು ಎಷ್ಟು ಮುಖ್ಯ. ಸೊ ಮಗುವಿನ ಪಾಲಿಗೆ ಅದು ಒಂದು ಅಮೃತ. ಸೊ ಅದರದ ಆ ವಿಷಯದ ಮುಖ್ಯ ಪ್ರಾಮುಖ್ಯತೆಯನ್ನು ಮತ್ತು ಅದರ ಉಪಯೋಗವನ್ನು ತಿಳಿಸ್ಕೊಡ್ತಕ್ಕಂತಹ ಕೆಲಸವನ್ನು ನೀವು ಇವತ್ತು ಮಾಡೋಕ್ಕೆ ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತಿದ್ದೀನಿ. ಹಾಗೆ ಇದು ಏನು ನೀವು ಇವತ್ತು ನಮ್ಮ ಹಾಸ್ಪಿಟ್ಲಲ್ಲಿ ಸ್ಕಿಟ್ ಮಾಡೋದಕ್ಕೆ ಬಂದಿದ್ದೀರಿ, ಸೊ ಅದನ್ನು ಮಾಡಿ ನಮ್ಮ ಎಲ್ಲ ಸಾರ್ವಜನಿಕರು, ರೋಗಿಗಳ ಅಟೆಂಡರ್ಸು ಅವ್ರಿಗೆಲ್ಲರಿಗೂ ಈ ಸ್ತನ್ಯಪಾನದ ಬಗ್ಗೆ ಒಳ್ಳೆ ಮಾಹಿತಿನ ಹೇಳಿ ಅವ್ರಿಗೆ ಮನವರಿಕೆ ಮಾಡಿಕೊಡಿ ಅಂತ ಹೇಳ್ತಾ ನನ್ನ ವತಿಯಿಂದ ಬಂದಿದ್ದೇವೆ. ಸೊ ಅದೇ ರೀತಿಯಾಗಿ ಇಲ್ಕಲ್ ಹಾಸ್ಪಿಟಲ್ನ ಡಾಕ್ಟರ್ ಚೇತನಾ ಮೇಡಮ್ ಆಗಿರ್ತಕ್ಕಂಥ ಮುಖ್ಯ ವೈದ್ಯಾಧಿಕಾರಿಗಳು. ಸೊ ಈ ಕಾರ್ಯಕ್ರಮಕ್ಕೆ ಅವರಿಗೆ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ನರ್ಸಿಂಗ್ ಕಾಲೇಜಿನ ಉಪಪ್ರಾಂಶುಪಾಲರಾದ ಸವಿತಾ ಮೇಡಮ್ ಅವರಿಗೂ ಸ್ವಾಗತವನ್ನು ಬಯಸುತ್ತಾ, ಅದೇ ರೀತಿಯಾಗಿ ಪ್ಯಾರಾಮೆಡಿಕಲ್ ಕಾಲೇಜಿನ ಪ್ರಾಂಶುಪಾಲರಾಗಿರ್ತಕ್ಕಂಥ ಸುರೇಶ್ ಸರ್ ಅವರಿಗೂ ಕೂಡ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಸಪ್ತಾಹದ ಮುಖ್ಯ ಆದರ್ಶ ಬಿಂದು ಆಗಿರ್ತಕ್ಕಂತಹ ಎಲ್ಲ ನನ್ನ ವಿದ್ಯಾರ್ಥಿಗಳಿಗೂ ಕೂಡ ಸ್ವಾಗತವನ್ನು ಬಯಸುತ್ತಾ, ಸೊ ಮುಖ್ಯ ವೈದ್ಯಾಧಿಕಾರಿಗಳಾದಂಥ ಡಾಕ್ಟರ್ ಚೇತನ್ ಮೇಡಮ್ ಅವರು ಈ ಸಪ್ತಾಹಕ್ಕೆ ಚಾಲನೆ ನೀಡುತ್ತಾ, ಅದೇ ರೀತಿಯಾಗಿ ಈ ಕಾರ್ಯಕ್ರಮ ಉದ್ದೇಶಿಸಿ ಒಂದೆರಡು ಮಾತನಾಡಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಡ್ತೀನಿ. ಕೀಪ್ ಸೈಲೆನ್ಸ್. ಎಲ್ಲರಿಗೂ